ಒಂದು 10 ರೂಪಾಯಿ ಕ್ಯಾಶ್ ಕೊಡ್ತೀರಾ ಬ್ರೋ? ನೀವು ಇಲ್ಲಿ ಎಷ್ಟು ದಿವಸದಿಂದ ಊಟ ಮಾಡಿದ್ರಿ? 3 ತಿಂಗಳಾಯ್ತು. ಇಲ್ಲೇ ಮುಂಜಾನೆ ಬಟ್ ನನ್ನ ಹತ್ರ ಕ್ಯಾಶ್ ಇರಲ್ದೇನೆ ನಾನು ಒಳಗಡೆ ಬಂದಿದ್ದೆ. ಬಟ್ ಇದೇನಂತ ಇದೇನಾ ಅಲ್ಲ, ಅವ್ರು ನನಗೆ ಊಟನ ಕೊಡ್ಸಿದ್ರು ಬೆಳಗ್ಗೆ ಟಿಫನ್ನ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಏನಪ್ಪ ಅಂದರೆ ನಾವು ತಮ್ಬ್ಲೈನಲ್ಲಿ ನೋಡ್ಕೊಳ್ಳೆ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ. ಬಟ್ ಯಾರೋ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋನ ಫುಲ್ ಕೊನೆವರೆಗೂ ನೋಡಿ ಹೇಗಿರುತ್ತೆ ಊಟ ಅಂತ ನಾನು ನಿಮ್ಮನ್ನ ಹೇಳ್ಕೊಡ್ತೀನಿ. ಕಮ್ಮಿ ರೂಪಾಯಿ ದುಡ್ಡಲ್ಲಿ ನಾವು ಹೊಟ್ಟೆ ತುಂಬಿಸ್ಕೋಬೇಕಂದ್ರೆ ಹೇಳ್ತೀನಿ ನೋಡಿ. ಇವಾಗ ನಾನು ನನ್ನ ರೂಮಿಂದ ನಾನು ಇವಾಗ ಹೋಗ್ತಾ ಇದ್ದೀನಿ. ಬಟ್ ಎಲ್ಲ ಏರಿಯಾದಲ್ಲೂ ಇರುತ್ತೆ, ಬಟ್ ನಮ್ಮ ಏರಿಯಾದಲ್ಲಿ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪಕ್ಕದ ಏರಿಯಾದಲ್ಲಿ ಗೊತ್ತು. ನಾನು ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡೋಣ. ಗೈಸ್ ಇವಾಗ ನಾನು ಫೈನಲ್ ಆಗಿ ಇಂದಿರಾ ಕ್ಯಾಂಟೀನ್ ಎದುರುಗಡೆನ ಬಂದಿದ್ದೀನಿ ಗೈಸ್. ಇಲ್ಲಿ ನೋಡಿ ಇದೇ ಇಂದಿರಾ ಕ್ಯಾಂಟೀನು. ಇದು ರಾಜಗೋಪಾಲ್ ನಗರ ಇಂದಿರಾ ಕ್ಯಾಂಟೀನ್ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇರೋದು. ಕ್ಯಾಶ್ ಇಲ್ಲ, ಕ್ಯಾಶೇ ಬೇಕು. ಅಂಕಲ್ ಒಂದು 10 ರೂಪಾಯಿ ಕೊಡ್ತೀರಾ? ಕ್ಯಾಶ್ ಕೊಡೋಣ ಗೈಸ್. ಇಲ್ಲಿ ಇಂದಿರಾ ಕ್ಯಾಂಟೀನಲ್ಲಿ ನಾನು ಊಟ ಮಾಡ್ಬೇಕಾಗಿದ್ರೆ ಇವಾಗ ನನಗೆ 10 ರೂಪಾಯಿನ ಕ್ಯಾಶ್ ಬೇಕು. ನೋಡೋಣ ಬನ್ನಿ, ಇಲ್ಲೇ ಯಾರಿಗಾದರೂ ಕೇಳೋಣ ಕೊಡ್ತಾರೇನೋ ನೋಡೋಣ. ನನಗೆ ಗೊತ್ತಿರಲಿಲ್ಲ ಇಲ್ಲಿ ಕ್ಯಾಶೇ ಬೇಕು, ಫೋನ್ಪೇ ಏನೂ ನಡೆಯಲ್ಲ ಗೈಸ್ ಇಲ್ಲಿ ಒಳಗಡೆ. ಗೈಸ್ ಇಲ್ಲಿ ಕ್ಯಾಶ್ ಫೋನ್ಪೇ ಅಂತ ನಡೆಯಲ್ಲ ಇಲ್ಲಿ ಒಳಗಡೆ. ಏನಿದ್ರು ಕ್ಯಾಶ್ ಮಾತ್ರ ಕೊಡಬೇಕು. ಬಟ್ ನನ್ನ ಹತ್ರ ಕ್ಯಾಶ್ ಇರಲ್ದೇ ನಾನು ಒಳಗಡೆ ಬಂದಿದ್ದೆ. ಬಟ್ ಇವಾಗ ಇಲ್ಲಿ ಅಣ್ಣ ಒಬ್ಬರು ಕೊಡ್ತೀನಿ ಅಂತಂತಂದರು. 10 ರೂಪಾಯಿ ಕ್ಯಾಶ್ನ ಅಣ್ಣನೇ ಊಟ ಮಾಡಿಸ್ತಾರೆ ಇವತ್ತು. ನನ್ನ ಹತ್ರ ಅಂತೂ ಕ್ಯಾಶ್ ಇರಲಿಲ್ಲ, ಅಣ್ಣನೇ ಕೊಡ್ತವ್ರೆ. ಮಿಕ್ಸ್ ಕೊಡಿ ಅಣ್ಣ ನಿಮಗೆ. ಗೈಸ್ ಇಲ್ಲಿ ಏನೋ ಗೊತ್ತಿಲ್ಲ, ಮಿಕ್ಸ್ ಊಟ ಮತ್ತು ಇಡ್ಲಿ ಮತ್ತು ಸಿಗುತ್ತೆ. ಬೆಳಗ್ಗೆ ಟಿಫನು 10 ರೂಪಾಯಿ ಕೊಟ್ಟಿದ್ರೆ ಸಿಗುತ್ತೆ. ಇಲ್ಲಿ ಟಿಫನ್ 10 ರೂಪಾಯಿ ಕೊಟ್ಟಿದ್ರೆ ಮಾತ್ರ ಸಿಗುತ್ತೆ. ಹೌದೌದು. ಇದನ್ನು ಮಿಕ್ಸ್ ಟಿಫನ್ ಅಂತಾರೆ. ಮತ್ತು ಬಿಸಿಬೇಳೆ ಭಾತು ಸಿಗುತ್ತೆ, ಮತ್ತು ಇಡ್ಲಿ ಬೇಕಾದರೆ ಇಡ್ಲಿನೇ ಸಿಗುತ್ತೆ. ಬಟ್ ನಿಮಗೆ 10 ರೂಪಾಯಿದಲ್ಲಿ ಮಾತ್ರ ಸಿಗುತ್ತೆ. ಸುಮಾರು ಜನ ಬೆಳಗ್ಗೆ ಟಿಫನ್ನು ಈ ಕೂಲಿ ಕಾರ್ಮಿಕರು ಮತ್ತು ರೋಡ್ ಸೈಡ್ ಹೋಗೋರು ತುಂಬ ಜನ ಎಲ್ಲ ಬಂದು ಊಟ ಮಾಡ್ತಾರೆ. ಇಲ್ಲ ಆರಾಮಾಗಿ ಹೋಗ್ಬೋದು. ಇಲ್ಲಿ ಇಷ್ಟೊಂದು ಜನ ಎಲ್ಲ ಟಿಫನ್ ಮಾಡ್ತಾರೆ. ಬ್ಲಾಗ್ ಮಾಡ್ತೇವೆ. ಇದನ್ನು ಖಾರ ಬಂದೆ. ಮತ್ತು ನೀವು ಔಟ್ಸೈಡ್ ಏನಾದ್ರು ತಿನ್ನಬೇಕಾಗಿದ್ರೆ ಈ ಊಟ ನಿಮಗೆ ಇಲ್ಲಿಲ್ಲ ಅಂದರೆ 50 ರೂಪಾಯಿದಾಗ 40 ರೂಪಾಯಿ ಬೇಕು. ಬಟ್ ನಮ್ಮ ಗೋರ್ಮೆಂಟಲ್ಲಿ ಬಂದಿದ್ದರೆ ಹೋಟ್ಲಲ್ಲಿ 10 ರೂಪಾಯಿ ಕೊಟ್ಟಿದ್ರೆ ಮಾತ್ರ ಟಿಫನ್ನು ಕೊಡ್ತಾರೆ. ಇವಾಗ ಹೊರಗಡೆ ನಾನು ನಿಂತ್ಕೋಣ ಬನ್ನಿ ಗೈಸ್. ಇಲ್ಲಿ ನೋಡೋಣ. ಹೊರಗಡೆ ಬಂದರೆ ಸುತ್ತಮುತ್ತ ಗಿಡ ಮತ್ತು ಮರ. ಈ ಕಡೆಯಿಂದ ಎದುರುಗಡೆ ಬಂದಿದ್ರೆ ಈ ಕಡೆ ಒಂದು ಸಿಗುತ್ತೆ, ಮತ್ತು ಅಪೋಸಿಟ್ ಬಂದಿದ್ದರೆ ಅಲ್ಲೊಂದು ಮಾತ್ರ ಅಲ್ಲಿ ಎದುರುಗಡೆ ಐತೆ. ಅಲ್ಲಿ ಎದುರುಗಡೆನೂ ಮಾತ್ರ ಸಿಗುತ್ತೆ, 2 ಗೇಟು. ಬಟ್ ಇಲ್ಲೆಲ್ಲ ಬೆಳಗ್ಗೆ ಸೋಮವಾರ, ಮಂಗಳವಾರ, ಬುಧವಾರ ಮತ್ತು ಗುರುವಾರ ಮತ್ತು ಶುಕ್ರವಾರ ಇಲ್ಲೆಲ್ಲ ಲಿಸ್ಟ್ ಹಾಕೋರು ನೋಡಿ. ಇಡ್ಲಿ ಮತ್ತು ಪುಳಿಯೋಗರೆ, ಇಡ್ಲಿ ಮತ್ತು ಖಾರ ಬಾತು, ಇಡ್ಲಿ ಮತ್ತು ಪಲಾವು ಮತ್ತು ಈ ಥರ ಎಲ್ಲನೂ ಡೈಲಿ ಒಂದೊಂದು ಥರ ವೆರೈಟಿ ಆಗಿ ಟಿಫನ್ ಇರುತ್ತೆ. ಇಲ್ಲಿ ಒಳಗಡೆ ಮಿಕ್ಸು ಟಿಫನ್ನ ತಿಂತಾಯಿದ್ದೀನಿ. ಇಲ್ಲಿ ಒಳಗಡೆ ಇಡ್ಲಿ ಮತ್ತು ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಗೋರ್ಮೆಂಟ್ ಹೋಟ್ಲಲ್ಲಿ. ನಾನು ಫಸ್ಟ್ ಟೈಮ್ ಊಟನೇ ತಿಂತಾಯಿದ್ದೀನಿ. ಬಟ್ ಹೇಗಿರುತ್ತೆ ಅಂತ 10 ರೂಪಾಯಿ ಊಟನೇ ನಿಮಗೆ ಹೇಗಿರುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಇದೇನಾ ನಾನು ಇವಾಗ ಬೆಳಗ್ಗೆ ಟಿಫನ್ 10 ರೂಪಾಯಿದಲ್ಲೇ ನಾನು ಟಿಫನ್ ತಿಂತಾ ಇದ್ದೀನಿ. ಬಟ್ ಇದು ಟಿಫನ್ ನಾನು ಇವಾಗ ಏನಾದರೂ ಆಚೆ ತಿನ್ಬೇಕಾಗಿದ್ರೆ ಇಲ್ಲಿಲ್ಲ ಅಂದರೆ 40 ಅಂದರೆ 50 ರೂಪಾಯಿ ಬೇಕು. ಬಟ್ ನಮ್ಮ ಗೋರ್ಮೆಂಟು ಇಂದಿರಾ ಕ್ಯಾಂಟೀನಲ್ಲಿ ನಾನು 10 ರೂಪಾಯಿದಲ್ಲೇ ಮತ್ತೆ ನಮಗೆ ಮಿಕ್ಸ್ ಟಿಫನ್ನು ಕೊಟ್ಟಿದ್ದಾರೆ. ಬ್ರೋ ನೀವು ಇಲ್ಲಿ ಎಷ್ಟು ದಿವಸದಿಂದ ಊಟ ಮಾಡ್ತೀವಿ? 3 ತಿಂಗಳಾಯ್ತು. ಇಲ್ಲೇ ಮುಂಜಾನೆ ನಾಷ್ಟ ಇಲ್ಲೇ ಮಾಡ್ತೀವಿ, ಮಧ್ಯಾಹ್ನ ಮಾಡ್ತೀವಿ. ಕೆಲಸ ಇಲ್ಲ ಅಂದರೆ ಇಲ್ಲೇ ಮಾಡ್ತೀವಿ. ಅವರು ರಾತ್ರಿ ಟೈಮ್ಗೆ ಇಲ್ಲೇ ಮಾಡ್ತೀವಿ. ನಿಮ್ಗೆ ಈಗ ಅನ್ಸುತ್ತೆ ಊಟ? ಚೆನ್ನಾಗಿದೆ ಗೈಸ್. ಎಲ್ಲೂ ಕೂಡ ಗೋರ್ಮೆಂಟ್ ಊಟ ಚೆನ್ನಾಗೇ ಇರುತ್ತೆ. ಬಟ್ 10 ರೂಪಾಯಿದಲ್ಲೇ ನೀವು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು. ಇದು ಊಟನ ಮತ್ತು ಕೂಲಿ ಕಾರ್ಮಿಕರಿಗೆ ಮತ್ತು ರೋಡ್ ಸೈಡ್ ಎಲ್ಲ ಕೂತ್ಕೋತಾರಲ್ಲ ಅವರಿಗೆ ಇದು ಬೆಸ್ಟ್ ಹೋಟ್ಲ್ ಅಂತಲೇ ಹೇಳ್ಬೋದು. 10 ರೂಪಾಯಿದಲ್ಲಿ ಅವ್ರು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಇಲ್ಲಿ ಹೋಗ್ಬೋದು. ಭಿಕ್ಷಕರಾಗಲಿ ಯಾರೇ ಆಗಲಿ ಅವರಿಗೆ ಯಾರಾದರೂ ಒಬ್ಬರು 10 ರೂಪಾಯಿ ಕೊಟ್ಟಿದ್ರು ಅವರು ಹೊಟ್ಟೆ ತುಂಬ ಬೆಳಗ್ಗೆ ಟಿಫನು ಮತ್ತು ಮಧ್ಯಾಹ್ನ ಊಟನ ಮಾಡ್ಕೊಂಡು ಆರಾಮಾಗಿ ಎಲ್ಲಾದರೂ ಹೋಗಿ ದೇವಸ್ಥಾನದ ಆರಾಮಾಗಿ ಮಲ್ಕೋತಾರೆ. ಯಾರಿಗಾದರೂ ಊಟ ಭಿಕ್ಷಕರಿಗಾಗಿ ಊಟ ಬೇಕಾದ್ರೆ ಅವ್ರಿಗೆ 10 ರೂಪಾಯಿಲ್ಲ 5 ರೂಪಾಯಿ ಇನ್ವೆಸ್ಟ್ ಮಾಡಿ ನೀವು ಅವರಿಗೆ ಇಂದಿರಾ ಕ್ಯಾಂಟೀನಲ್ಲಿ ಬಂದುಬಿಟ್ಟು ಅವರು ಊಟ ಮಾಡ್ಕೊಂಡು ಹೋಗ್ತಾರೆ. ನಿಮಗೆ ನಿಮ್ಮ ರಿವ್ಯೂ ಏನು ಹೇಳ್ತಾರೆ ಇಂದಿರಾ ಕ್ಯಾಂಟೀನ್ ಬಗ್ಗೆ? ಇಲ್ಲ, ಇಂದಿರಾ ಕ್ಯಾಂಟೀನ್ ಚೆನ್ನಾಗಿದ್ದಾನ, ಊಟ ಚೆನ್ನಾಗಿದ್ದ ಗೈಸ್. ನನ್ನ ಹತ್ರನೂ ಕೂಡ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಫೋನ್ಪೇ ಮಾತ್ರ ಇಲ್ಲ, ಓನ್ಲಿ ಕ್ಯಾಶ್ ಮಾತ್ರ ಕೊಡಬೇಕು. ನಾನು ಹಾಗೆ ಬಂದಿದ್ದೆ. ಬಟ್ ಅಲ್ಲಿ ಎದುರುಗಡೆ ಅಂಗಡಿಯಲ್ಲೇ ಕೇಳಿದೆ, ಬ್ಲಾಗಲ್ಲಿ ಹಾಕಿದ್ದೇನೆಲ್ಲ ಸಿಗಲಿಲ್ಲ ನನಗೆ. ಬಟ್ ಇಲ್ಲಿ ಆ ಅಣ್ಣದವರು ಊಟ ಮಾಡ್ತಾರಲ್ಲ ಅವ್ರು ನನಗೆ ಊಟನ ಕೊಡ್ತಿದ್ರು ಬೆಳಗ್ಗೆ ಟಿಫನ್ನ. ಈ ಥರ ಯಾರಿಗಾದರೂ ಒಬ್ಬರು ಸಿಗ್ತಾರೆ. ದೇವರು ನಮ್ಗೆ ಊಟಿಸೋನೆ ಅಂತಾರೆ. ಎಲ್ಲಾದರೂ ಮೇಯ್ಸಾನೆ ಯಾರು ನಮ್ಗೆ ಊಟ ಹಾಕ್ಸ್ತಾರೆ. ಗೈಸ್ ಎಲ್ಲರೂ ಇಂದಿರಾ ಕ್ಯಾಂಟೀನ್ನ ಊಟ ಮಾಡಿ ಆರಾಮಾಗಿ ಚೆನ್ನಾಗಿರುತ್ತೆ. ಬಟ್ ನಾನು ಇವನ್ನೂ ಟೇಸ್ಟ್ ನೋಡಿಲ್ಲ, ಟೇಸ್ಟ್ ನೋಡೋಣ ಬನ್ನಿ ಇವಾಗ. ಓಕೆ ಬ್ರೋ, ಥ್ಯಾಂಕ್ ಯು. ಮಾಡಿದ ಬ್ರೋ, ಥ್ಯಾಂಕ್ಸ್. ನೋಡಿ ನನ್ನನ್ನು ಕರೆದ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಫಾಲೋ ಮಾಡಿ
ನಾನು ಬ್ಲಾಗಲ್ಲಿ ಬರ್ತೀನಿ ಅಂತ ಬಂದುಬಿಟ್ಟು ನನ್ನ ಜೊತೆ ಮಾತಾಡಿಬಿಟ್ಟು ಹೋಗೋರೆ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ವಿಡಿಯೋ ನೀನು ನೋಡ್ತಾ ಇದ್ರೆ ಊಟ ಮಾತ್ರ 10 ರೂಪಾಯಿದಲ್ಲೇ ಟೇಸ್ಟಾಗಿರೋ ಊಟ ಐತೆ, ಚೆನ್ನಾಗೈತೆ. ಬಿಸಿಬೇಳೆ ಮಾತು ಇಡ್ಲಿ ತಿಂತಾಯಿದ್ದೀನಿ, ಚೆನ್ನಾಗೈತೆ ಗೈಸ್. ನಾನಿವತ್ತು ಭಿಕ್ಷಕನಾಗಿ ಬೆಳಗ್ಗೆ ಟಿಫನ್ನ ತಿಂತಾಯಿದ್ದೀನಿ. ಐತೆ ಇಂದಿರಾ ಕ್ಯಾಂಟೀನ್ ಸುತ್ತಮುತ್ತ ಗಿಡ ಮರ, ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕೆ ಒಳ್ಳೆ ಊಟ ಸಿಸ್ಟಮೆಟಿಕ್ ಎಲ್ಲ ಐತೆ. ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಇಲ್ಲಿ. ನಿಜ ಹೇಳ್ತಾ ಇದ್ದೀನಿ, 10 ರೂಪಾಯಿ ಊಟದಲ್ಲಿ ಇಷ್ಟೊಂದು ಟೇಸ್ಟಿಯಾಗಿ ಐತೆ. ಬಟ್ ನಾನು ಇದೇ ಊಟ ಏನಾದರೂ ನಾನು ಹೋಟ್ಲಲ್ಲಿ ಏನಾದ್ರು ತಿಂತೀನಿ ಅಂತಂದಿದ್ರೆ, ಸ್ಟ್ಯಾಂಡರ್ಡ್ ಹೋಟ್ಲಲ್ಲಿ ತಿಂತೀನಿ ಅಂದರೆ ಇಲ್ಲಿನಾದರೂ ಒಂದು 80 ರೂಪಾಯಿ ಪ್ಲಸ್ ಆಗ್ತಿತ್ತು. ಅದೇ ಫುಟ್ಪಾತ್ ಮೇಲೆ ತಿಂದಿದ್ರೆ ಇಲ್ಲಿ ನಾವು 50 ರೂಪಾಯಿ ಪ್ಲಸ್ ಊಟ ಆಗ್ತಿತ್ತು. ಬಟ್ ನಮ್ಮ ಗೌರ್ಮೆಂಟ್ ಅವರು 10 ರೂಪಾಯಿದಲ್ಲಿ ಬೆಳಗ್ಗೆ ಟಿಫನ್ನು ಕೊಡ್ತಾ ಇದ್ದಾರೆ. ಊಟನ ಇವಾಗ ಪೂರ್ತಿಯಾಗಿ ನಾನು ಖಾಲಿ ಮಾಡಿದ್ದೀನಿ. ಬಟ್ ಯಾರು ವೇಸ್ಟ್ ಮಾಡಬೇಡಿ ಗೈಸ್. ಈ ತಟ್ಟೆನ ನೀವು ಇಲ್ಲಿ ಹೀಗೆ ಕೊಟ್ಟಿದ್ರೆ ಅವರೇ ಕೂಡ ವಾಶ್ ಮಾಡ್ತಾರೆ, ನಾವೇನು ವಾಶ್ ಮಾಡೋಂಗೂ ಇಲ್ಲ. ಮತ್ತು ನಮ್ಮನ್ನು ಕುಡಿಯೋಕ್ಕೆ ನೀರು ಬೇಕಾದರೆ ಇವಾಗ ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡೋಣ ಬನ್ನಿ. ಇವಾಗ ನಾವು ಹ್ಯಾಂಡ್ ವಾಶ್ ಮಾಡಬೇಕು. ಹ್ಯಾಂಡ್ ವಾಶ್ ಮಾಡೋಣ ಬನ್ನಿ. ಕೈ ತೊಳೆಯಲು ಬೆಳೆಸಿ ಅಂತ ಹಾಕೋರೆ. ಬಟ್ ಇದನ್ನು ಕ್ಲೋಸ್ ಆಗೈತೆ. ಇದ್ರ ಓಪನ್ ಮಾಡಿ. ಇದ್ರ ಕೈ ತೊಳೆದೆ. ಕೈ ತೊಳೆಯೋ ನೀರು ಬಟ್ಟೆಲ್ಲೂ ಕೂಡ ಒಂದು ಸ್ವಲ್ಪ ನೋಡಿಕೊಂಡು ನೀರನ್ನ ವೇಸ್ಟ್ ಮಾಡಿ. ಸಿಕ್ಕಂತೆ ಬಿಸಿನೀರು ನೀರೆಲ್ಲ ಕೈ ತೊಳ್ಕೊಳ್ಳೋಕ್ಕೆಲ್ಲ ಹೋಗಬೇಡಿ. ತುಂಬ ಜನ ಇಲ್ಲಿ ಇನ್ನೂ ತುಂಬ ಜನ ಬರ್ತಾರೆ ಗೈಸ್. ಇಲ್ಲೂ ಕೂಡ ನಿಮಗೆ ಫಿಲ್ಟರ್ ವಾಟರ್ ಬಾಟಲೇ ಇಕ್ಕಿದ್ದಾರೆ ಕುಡಿಯೋಕ್ಕೆ. ಮತ್ತು ಲೋಕಲ್ ವಾಟರ್ ಬಾಟಲ್ ಫಿಲ್ಟರ್ ವಾಟರ್ ಬಾಟಲ್ ಇಕ್ಕವ್ರೆ. ಫಿಲ್ಟರ್ ನೀರು ವಾಟರ್ ಬಾಟಲ್ ಅಂದರೆ ವಾಟರ್ ಬಾಟಲ್ ಬಿಸಿನೀರು ವಾಟರ್ ಬಾಟಲ್ ಅಂತ ಇಕ್ಕಲ್ಲ. ನೀವು ಮನೇಲಿ ಯಾವೆಲ್ಲ ಫಿಲ್ಟರ್ ನೀರು ಕುಡಿತಾರಲ್ಲ, ಇನ್ನೂ ಕೂಡ ಅದೇ ಟಿಫನ್ ಮುಗಿಸ್ಕೊಂಡು ಇವಾಗ ಆಚೆ ಹೋಗ್ತಾ ಇದ್ದೀನಿ. ಅಣ್ಣ ಥ್ಯಾಂಕ್ಸ್ ಅಣ್ಣ. ಇವರೇ ನನಗೆ ಬೆಳಗ್ಗೆ ಟಿಫನ್ನ ಕೊಡ್ತಿರೋದು ಇವತ್ತು. ಬಟ್ ಓಕೆ, ಅವರು ಫೇಸ್ ತೋರ್ಸೋಕ್ಕೆ ಇಷ್ಟ ಆಗ್ತಲ್ಲ, ನಾನು ಫೇಸನ್ನು ಹಾಕಲ್ಲ. ಅವರೇ ಕೊಡಿಸಿದ್ರು ಬೆಳಗ್ಗೆ 10 ರೂಪಾಯಿ ಟಿಫನ್ನ. ಒಳ್ಳೆ ಊಟ ಇತ್ತು. ಗೌರ್ಮೆಂಟ್ ಹೋಟ್ಲಲ್ಲಿ ಒಳ್ಳೆ ಊಟ ತಿನ್ಬೋದು, ನೀವು ಹೋಗ್ಬೋದು. ಬ್ರೋ ನೀವು ಎಷ್ಟು ದಿವಸ ಇಲ್ಲೇ ಮಾಡ್ತೀರಾ? ಎಷ್ಟು ದಿವಸದಿಂದ ಇಲ್ಲೇ ಊಟ ಮಾಡ್ತೀರಾ? ಇಲ್ಲಿ ಯಾವಾಗ ಕೆಲಸ ಇಲ್ಲ ಅಂದ್ರೆ ಬರ್ತಾರೆ. ಹೌದಾ, ಅವ್ರು ಅಡುಗೆ ಭಟ್ರು. ಕೆಲಸ ಇದ್ದಾಗ ಅಂದರೆ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಗೈಸ್. ನಾವಿವಾಗ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ ಫ್ಯಾನ ಆಗ್ತಾಯಿದೆ. ಯಾಕೆಂದರೆ ತುಂಬ ಜನ ಹೋಟ್ಲ್ ಅಲ್ಲಿ ಇವಾಗ ಭಿಕ್ಷಕರೇ ಅಲ್ಲಿ ಯಾರೇ ಆಗಲಿ 10 ರೂಪಾಯಿ ಕೊಟ್ಟಿದ್ರು ಅವರು ಇಂದಿರಾ ಕ್ಯಾಂಟೀನ್ ಬಂದುಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಇದೊಂದು ವೀಡಿಯೋ ಮಾಡೋದು ಸರ್. ನನಗೆ ಗೊತ್ತಿರಲಿಲ್ಲ ಅಲ್ಲಿ ಫೋನ್ಪೇ ಐತೆ ಅಂತ ಅಂದ್ಕೊಂಡು. ಓಕೆ, ಏನು ಡೈಲಿ ಇಲ್ಲ ಅಂದ್ರೆ ನಮ್ಮ ಕಡೆ ಬಂದ್ಬಿಡಿ, ತೊಂದರೆ ಇಲ್ಲ. ಎಲ್ಲಿ ಬೇಕಾದ್ರೆ ಓಹೋ ಕೆಲ್ಸಕ್ಕಂತ ಇದ್ದೀರಾ? ಓಕೆ ಓಕೆ, ಇಲ್ಲ ಡೈಲಿ ಹೋಗ್ತೀವಿ. ಏನಿದೆ ಅವ್ರು ಏನು ಕೊಡ್ತಾರೆ ಟ್ರಿಪ್. ಓಕೆ ಬ್ರೋ, ಹೋಗ್ತೀನಿ ಬಾಯ್. ನಾನು ಟಿಫನ್ನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಪ್ಪ ಇರೋದಂದ್ರೆ ರಾಜಗೋಪಾಲ್ ಪೊಲೀಸ್ ಸ್ಟೇಷನ್ ಅಪೋಸಿಟೇ ಇಂದಿರಾ ಕ್ಯಾಂಟೀನ್ ಐತೆ. ಬ್ಯಾಕ್ ಸೈಡೇ ಐತೆ. ಇಲ್ಲಿ ಬಂದುಬಿಟ್ಟು ನೀವು ಟಿಫನ್ನ ಮಾಡ್ಕೊಂಡು ಗೈಸ್. ಇವಾಗ ಆಫೀಸ್ ಕಡೆ ಹೋಗೋಕ್ಕೆ ನಾನು ರೆಡಿಯಾಗಿದ್ದೀನಿ. ಬಟ್ ಇವತ್ತು ನಾನು ಈ ಕಂಟೆಂಟ್ ಕೊಡಲೇಬೇಕು ಅಂತಲೇ ಬಂದಿದ್ದೀನಿ ಗೈಸ್. ಯಾಕಂದರೆ ಬೇರೆ ಹತ್ರ 10 ರೂಪಾಯಿನ ನಾನು ಭಿಕ್ಷೆ ಬೇಡ್ಬಿಟ್ಟು ಇವತ್ತು ಟಿಫನ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಈ ಕಡೆನೇ ವರ್ಕ್ ಮಾಡ್ತೇನಲ್ಲ ಬೆಳಗ್ಗೆ, ಅದಕ್ಕೋಸ್ಕರ ನಾನು ಇದೇ ರಾಜಗೋಪಾಲ್ ನಗರದ ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡ್ ಇತ್ತು. ಅದಕ್ಕೋಸ್ಕರ ನನಗೆ ಇಲ್ಲಿ ಗೊತ್ತಿತ್ತು. ನಮ್ಮ ಏರಿಯಾದಲ್ಲಿ ಇವಾಗ ನಾನು ರೀಸೆಂಟಾಗಿ ಆ ಕಡೆನೇ ಶಿಫ್ಟ್ ಆಗಿದ್ದೀನಿ. ನನಗೆ ಆ ಕಡೆ ಗೊತ್ತಿರಲಿಲ್ಲ. ಅದಕ್ಕೋಸ್ಕರ ನಾನು ಈ ಕಡೆನೇ ಬಂದು ಹೀಗೆ ಬೆಳಗಿನ ಜಾವ ನಾನು ಡ್ಯೂಟಿಗೆ ಆರಾಮಾಗಿ ಹೋಗ್ಬೋದು ಅಂತ ನಾನು ಇದು ಕ್ಯಾಂಟೀನ್ಗೆ ಬಂದೆ. ಬಟ್ ಊಟ ಮಾತ್ರ ಏನು 10 ರೂಪಾಯಿದಲ್ಲಿ ಏನು ಹೇಳಂಗೆ ಇಲ್ಲ. ಆರಾಮಾಗಿ ನೀವು ತಿನ್ಬೋದು. ಯಾಕೆ ಅಂದರೆ 50 ರೂಪಾಯಿ ಊಟಕ್ಕಿಂತ ಮೇಲೆ ಚೆನ್ನಾಗಿ ಟೇಸ್ಟಿಯಾಗಿರೋ ಊಟ ಇತ್ತು ಗೈಸ್. ಇವಾಗ ನಾನು ಫೈನಲ್ ಆಗಿ ಬಂದೀನಿ. ಭಿಕ್ಷಕನಾಗಿ ಬೆಳಗ್ಗೆ ಟಿಫನ್ನು ಹೊಟ್ಟೆ ತುಂಬ ಊಟ ತಿಂದು ವಿಡಿಯೋನ ಬ್ಲಾಗ್ ಮಾತ್ರ ಚಿಕ್ಕದೇ ಆಗಿರ್ಬೋದು. ಆದರೆ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಲವ್ ಯು ಆಲ್, ಬಾಯ್ ಬಾಯ್.